ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಸ್ಟಫ್ಡ್ ಪರಾಠ, ಪಾಲಕ್ ಪರಾಠ ಹೇಗೆ ಮಾಡೋದು ಅಂತ ನೋಡುವ. ಒಂದು ದೊಡ್ಡ ಬೌಲಲ್ಲಿ 4 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೇನೆ. ನೀವು ಮೈದಾದಲ್ಲಿ ಮಾಡ್ಬೋದು, ಇಲ್ಲ 2 ಮಿಕ್ಸ್ ಮಾಡಿ ಮಾಡ್ಬೋದು, ಇಲ್ಲ ಒಂದೇ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕಲೋಂಜಿ ಅಂದರೆ ಬ್ಲ್ಯಾಕ್ ಸೀಡ್ ಅಂತ ಹೇಳ್ತಾರಲ್ಲ, ಅದು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಫ್ಲೇವರ್ಗೋಸ್ಕರ ಚಿಲ್ಲಿ ಫ್ಲೇಕ್ಸ್. ಇದನ್ನು ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸತಿ ಅದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಇದಾದಮೇಲೆ ಇದನ್ನೊಂದು ಸೈಡಿಗೆ ಇಟ್ಕೊಳ್ಳುವ. ನೆಕ್ಸ್ಟ್ ಇಲ್ಲಿ ಪಾಲಕ್ ಪ್ಯೂರಿ ಮಾಡುವ. ಪ್ಯೂರಿ ಮಾಡೋದಕ್ಕಿಂತ ಮುಂಚೆ ಇದನ್ನು ಬಾಯ್ಲಿಂಗ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ಪು ಪಾಲಕ್ ಟೈಟ್ಲಿ ಪ್ಯಾಕ್ ಆದಂಥದ್ದು, ಆಯಿತಾ, ಲೈಟಾಗಿ ಅಲ್ಲ, ಅದರ ದಂಟು ಸಮೇತ ನಾನು ಹಾಕ್ಕೊಳ್ತಾ ಇದ್ದೇನೆ. ನೀವು ಕಲರ್ ಇನ್ನೂ ರಿಚ್ ಆಗಬೇಕು ಹೇಳಿದರೆ ಇನ್ನೊಂದು ಕಪ್ ಹಾಕ್ಕೊಳ್ಬೋದು. ನಾನು ಜಸ್ಟ್ 1 ಕಪ್ ಇಟ್ಕೊಂಡಿದ್ದೇನೆ, ನನ್ನ ಹತ್ರ ಇದ್ದಷ್ಟು. ಇದನ್ನು 1 ಮಿನಿಟ್ ಬ್ಲ್ಯಾಂಚ್ ಮಾಡಬೇಕು. ಕಂಪ್ಲೀಟ್ ಇದು ಕುಕ್ ಆಗಬಾರ್ದು, ಆಯಿತಾ, 1 ನಿಮಿಷ ಅಷ್ಟೇ. ಮತ್ತು ಕೂಡಲೇ ಇದನ್ನು ಐಸ್ ಕೋಲ್ಡ್ ವಾಟರ್ಗೆ ಹಾಕಿ ಅದರ ಕುಕ್ಕಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ನೀರೆಲ್ಲ ಹಿಂಡಿ ಬೇಕಂದರೆ ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನೀವು ಪ್ಯೂರಿ ಮಾಡ್ಕೊಳ್ಳಿ ಫೈನಾಗಿ, ಅಥವಾ ಸ್ವಲ್ಪ ಇದು ರಫ್ ಇದ್ದರೂ ಪರವಾಗಿಲ್ಲ. ನೋಡಿ, ಈಗ ಪ್ಯೂರಿ ಆಗಿದೆ ಅಲ್ಲ, ಇದನ್ನು ನಮ್ಮ ಡ್ರೈ ಮಿಕ್ಸ್ಗೆ ನಾವು ಹಾಕ್ಕೊಳ್ಳುವ. ಫಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಣ್ಣೆನೂ ಸೇರಿಸ್ತಾ ಇಲ್ಲ ಮಿಕ್ಸ್ ಮಾಡುವಾಗ. ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ನೀವು ಹಿಟ್ಟು ತಯಾರು ಮಾಡಿಕೊಂಡ್ರೆ ಎಣ್ಣೆ ಅಗತ್ಯನೇ ಬೇಡ, ಸಾಫ್ಟ್ ಆದಂಥ ಚಪಾತಿ ಅಥವಾ ಪರಾಟ ರೆಡಿ ಆಗ್ತದೆ. ಈಗ ನಾನು ಅಂದಾಜು 1.5 ಕಪ್ಪಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೇನೆ. ಉಗುರು ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ನಾದಬೇಕು ಹಿಟ್ಟು. ನೀವೆಷ್ಟು ನಾದ್ತೀರೋ ಅಷ್ಟು ಸಾಫ್ಟಾಗಿ ಚಪಾತಿ ಅಥವಾ ಪರಾಟ ಯಾವಾಗಲೂ ರೆಡಿ ಆಗ್ತದೆ. ನೀವು ಹಿಟ್ಟು ನಾದುವಾಗ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ನೋಡಿ, ಸಾಫ್ಟ್ ಡೋ ಮಾಡಬೇಕು. ಯಾವಾಗಲೂ ಸ್ಟಫ್ಡ್ ಪರಾಟ ಮಾಡುವಾಗ ಅದಕ್ಕೆ ಡೋ ಸಾಫ್ಟಾಗಿರಬೇಕು. ತುಂಬ ಹಾರ್ಡ್ ಡೋ ಆದರೆ ಫಿಲ್ ಮಾಡುವಾಗ ಅದು ಒಡಿತದೆ ಅಂತ ಅಷ್ಟೇ. ಈಗ ಇದನ್ನು ಒಂದು 15-20 ನಿಮಿಷ ರೆಸ್ಟಿಗೆ ಬಿಟ್ಬಿಡುವ. ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳುವ. ಒಂದು ಬೌಲಿಗೆ ನಾನು 200 ಗ್ರಾಮ್ ಪನ್ನೀರ್ ಬರ್ತದಲ್ಲ, ಅದನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಸ್ಟೋರ್ ಬಾಟ್. ನೀವು ಫ್ರೆಶ್ ಪನ್ನೀರ್ ಹಾಕ್ಕೊಳ್ಬೋದು, ಮನೆಯಲ್ಲೇ ಮಾಡ್ಬೋದು. 1.5 ಲೀಟ್ರ್ ಹಾಲಿಂದ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಮತ್ತು ಉಪ್ಪು. ತುಂಬ ಸ್ಪೈಸಿ ಏನು ನಾನು ಮಾಡ್ತಾಯಿಲ್ಲ, ಹಾಗೆ ತುಂಬ ಮಸಾಲೆನೂ ಹಾಕ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ. ಮತ್ತು ಸ್ವಲ್ಪ ಕೊರಿಯಾಂಡ್ರ್ ಕೊತ್ತಂಬರಿ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಳಿ. ಬೇಕಂದರೆ ಇದಕ್ಕೆ ನೀರುಳ್ಳಿ ಹಾಕ್ಕೊಬೋದು, ಹಸಿಮೆಣಸು ಫೈನ್ ಕಟ್ ಮಾಡಿ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಇನ್ನು ಮಸಾಲೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕ್ಕೊಳ್ಬೋದು. ನಾನು ಹೇಳಿದೆಲ್ಲ ಆಲ್ರೆಡಿ, ತುಂಬ ಸಿಂಪಲ್ ಪರಾಠ ಇದು. ಫಿಲ್ಲಿಂಗ್ ರೆಡಿಯಾಗಿ ಈಗ ನಮ್ಮ ಚಪಾತಿ ಹಿಟ್ಟು ಒಳ್ಳೆ ನೆಂದಿದೆ, ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಅಂತ ಹೇಳಿದ ಮೇಲೆ ಈ ಪರೋಟ ರೆಡಿ ಮಾಡಿಕೊಳ್ಳುವ, ಆಯಿತಾ. ಈಗ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ ಅಂದರೆ ಡ್ರೈ ಪೌಡರ್ ರೆಡಿ ಉಂಟು. ಒಂದು ಬಾಲ್ ಸೈಜ್ ಹಿಟ್ಟು ತಗೊಂಡಿದ್ದೇನೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಪರಾಟ ಬರ್ತದೆ, ತುಂಬ ಸಣ್ಣದಲ್ಲ, ತುಂಬ ದೊಡ್ಡದು ಅಲ್ಲ. ಇದನ್ನು ಕೈಯಿಂದನೇ ನಾನು ಹೀಗೆ ಸ್ಪ್ರೆಡ್ ಮಾಡ್ತದೆ ನೋಡಿ, 2 ಬೆರಳ ಹೆಲ್ಪಿಂದ, ಥಂಬ್ ಮತ್ತು ಆಚೆ ಇನ್ನು ಫಿಂಗರ್ಸ್ ಹೆಲ್ಪಿಂದ ಹೀಗೆ ಒಂದು ಸಣ್ಣ ಬಟ್ಲು ಥರ ಮಾಡ್ಕೋಬೇಕು. ಕಪ್ಪಾಗಾದರೂ ನೀವು ಮಾಡ್ಬೋದು, ಇಲ್ಲ ಹೀಗೆ ಸುಮ್ಮನೆ ಸ್ಪ್ರೆಡ್ ಮಾಡ್ಬೋದು. ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಫಿಲ್ಲಿಂಗ್ ಹಾಕ್ಕೊಳ್ಬೇಕು. ಥಿಕ್ನೆಸ್ ನೋಡಿ ಇಷ್ಟು ಉಂಟು, ಯಾಕಂದರೆ ಫಿಲ್ ಮಾಡುವಾಗ ನಾವು ಮತ್ತೆ ಮುಚ್ಚಿ ಲಟ್ಟಿಸುವಾಗ ಅದು ಬರಬಾರ್ದು ಆಚೆ ಅಂತ. ಇದಕ್ಕೆ ಅಂದಾಜು 1.5 ಸ್ಪೂನ್ ಫಿಲ್ಲಿಂಗ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಫಿಲ್ಲಿಂಗ್ ಬೇಕು ಹಾಗೆ, ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೋಬೋದು. ಮತ್ತು ಈಗೆಲ್ಲ ಎಡ್ಜಸ್ನ ನೀವು ಹೀಗೆ ಹತ್ತಿರ ತಂದು ಜಾಯಿಂಟ್ ಮಾಡಿ, ಒಂದು ಬೆರಳಲ್ಲಿ ಸ್ಟಫ್ನ ಒಳಗಡೆ ಸ್ಟಫ್ ಮಾಡಿ, ಆಯಿತಾ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ನೋಡುವಾಗ. ಹಾಗೆ ಇದನ್ನು ಫುಲ್ ಎಡ್ಜಸ್ ಎಲ್ಲ ನೀವು ಒಟ್ಟಿಗೆ ತಂದು ಅದನ್ನು ಟೈಟಾಗಿ ಸೀಲ್ ಮಾಡಿ, ಆಯಿತಾ. ಸೀಲ್ ಮಾಡಲಿಲ್ಲ ಅಂದರೆ ಮತ್ತೆ ಬಿಟ್ಕೊಳ್ಬೋದು. ಸೀಲ್ ಮಾಡಿ ಇದನ್ನು ಸ್ವಲ್ಪ ಮೆತ್ತಗೆ ನೀವು ಕೈಯಲ್ಲೇ ಸ್ಪ್ರೆಡ್ ಮಾಡಬೇಕು. ಫಸ್ಟ್ ನೀವು ರೋಲಿಂಗ್ ಪಿನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಜೆಂಟಲ್ ಪ್ರೆಸ್ ಕೊಡಿ, ಆಗ ಈವನ್ ಆಗಿ ಫಿಲ್ಲಿಂಗ್ ಹರಡ್ತದೆ ಎಲ್ಲ ಮೂಲೆಗೂ. ನೀವು ಮೂಲೆಗೂ ಸಿಗ್ತದೆ, ಮೂಲೆಯಲ್ಲಿ ಹಿಟ್ಟು ಬಾಕಿ ಉಳಿತದೆ, ಫಿಲ್ಲಿಂಗ್ ಇರೋದಿಲ್ಲ, ಆ ಥರ ಏನೂ ಆಗೋದಿಲ್ಲ. ಈ ಟ್ರಿಕ್ನ ಒಂದು ಫಾಲೋ ಮಾಡಿ. ಈಗ ಡ್ರೈ ಹಿಟ್ಟಲ್ಲಿ ಒಂದು ಸತಿ ಕೋಟ್ ಮಾಡ್ಕೊಂಡು ಇದನ್ನು ಲಟ್ಸ್ಬೇಕು. ಲಟ್ಸೋದು ಹೇಗೆ, ಚಪಾತಿ ಒತ್ತೋ ಹಾಗೆ ನಾವು ತುಂಬ ಬಲ ಹಾಕಿ ಒತ್ತಬಾರ್ದು. ಚಪಾತಿ ಹಿಟ್ಟಿಗಿಂತ ಇದು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗ್ತದೆ. ನೀವು ಲೈಟ್ ಪ್ರೆಷರ್ ಕೊಡಿ, ತುಂಬ ಪ್ರೆಷರಲ್ಲಿ ನೀವು ಲಟ್ಟಿಸಲಿಕ್ಕೆ ಹೋಗಬೇಡಿ ಯಾವಾಗಲೂ. ಅದಕ್ಕೆ ನಾವು ಹಿಟ್ಟನ್ನು ಸ್ವಲ್ಪ ಸ್ಮೂತಾಗಿ ನಾದ್ಕೊಳ್ಳೋದು. ಲೈಟ್ ಪ್ರೆಷರ್ ಕೊಟ್ಟು ನೋಡಿ, ಈ ಥಿಕ್ನೆಸ್ಸಲ್ಲಿ ಇರಲಿ. ಪರಾಟ ಹೇಳಿದ್ಮೇಲೆ ಸ್ಟಫ್ ಅಂತ ಹೇಳಿದ್ಮೇಲೆ ಅದನ್ನು ಸ್ವಲ್ಪ ದಪ್ಪನೇ ಇಡಬೇಕು. ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ರೂ ನಡೀತದೆ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ಇದನ್ನು ಬಿಸಿ ಹೆಂಚಿಗೆ ಹಾಕಿ
ನಿಮ್ಮ ಹತ್ರ ಇದು ಐರನ್ ಅಂದರೆ ಹಂಚಿದ್ರೆ ತುಂಬ ಒಳ್ಳೆಯದು, ಐರನ್ ತವ ಇದ್ದರೆ. ಇಲ್ಲಾಂದರೆ ನಾನ್ ಸ್ಟಿಕ್ಕಲ್ಲೂ ನೀವು ಮಾಡ್ಬೋದು. ಒಂದು ಸತಿ ಹಾಕಿದ ಮೇಲೆ ಹಿಟ್ಟು ಉಂಟಲ್ಲ ಬಬಲ್ ಆಗ್ತದೆ, ಆಗ ನೀವು ಉಲ್ಟಾ ಹಾಕಿ ಈ ಥರ ಬ್ರೌನ್ ಸ್ಪಾಟ್ಸ್ ಕಾಣಿಸ್ತದೆ. ಇದಕ್ಕೆ ನೀವು ಮೇಲೆ ತುಪ್ಪ ಹಾಕಿ ಅಥವಾ ಬಟರ್ ಹಾಕಿ ನಿಮಗೇನು ಇಷ್ಟ ಆಗ್ತದೆ ನೀವು ಅದನ್ನು ಹಾಕ್ಕೊಂಡು ಇದನ್ನು ಕಾಯಿಸ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಬಟರ್ ಇರಲಿಲ್ಲ. ಇಲ್ಲಾಂದರೆ ಬಟರ್ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಸರ್ವ್ ಮಾಡೋ ಟೈಮಲ್ಲಿ ನೀವು ಬಟರ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಎರಡೂ ಎಡ್ಜಸ್ಗೆ ಹೀಗೆ ತಿರುಗಿಸಿ ನೀವು ಬಟರಿಂದ ಅಥವಾ ಗೀಯಿಂದ ಮೇಲೆ ಸ್ವಲ್ಪ ಹಾಕಿ ಒಳ್ಳೆ ಅದನ್ನು ರೋಸ್ಟ್, ಇಷ್ಟ ಆದರೆ ರೋಸ್ಟ್ ಮಾಡಿ, ಸಾಫ್ಟ್ ಇಷ್ಟ ಆಗ್ತದೆ ಅಂದರೆ ಸಾಫ್ಟ್ ಪರಾಟ ನೀವು ಕಾಯಿಸ್ಕೊಳ್ಬೋದು. ನೋಡಿ, ಈಗ ಒಂದು ಪರಾಟ ರೆಡಿ ಆಯಿತು. ನಾನು ಇನ್ನೊಂದು ರೀತಿ ತೋರಿಸ್ತೇನೆ. ಅದೇನಿಲ್ಲ, ಸಿಂಪಲ್ಲಾಗಿ ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬಿಗಿನರ್ಸ್ ಅಂದರೆ ನೀವು ಹೀಗೆ ಲಟ್ಟಿಸ್ಕೊಳ್ಬೋದು. ಇದೂ ಅಷ್ಟೇ, ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಕೊಳ್ಳಿ ಮತ್ತು ಫೀಲಿಂಗ್ ಇಟ್ಕೊಳ್ಳಿ ಯೂಶ್ವಲಾಗಿ. ಮತ್ತು ಪ್ಲೀಟ್ಸ್ ಮಾಡ್ಬೋದು ನೀವು, ಆಯಿತಾ? ಅದನ್ನು ನಾನು ತೋರಿಸ್ತೇನೆ. ಪ್ಲೀಟ್ಸ್ ಮಾಡಿ ಮುಚ್ಬೋದು, ಅಥವಾ ಆಗ ನಾನು ಫಸ್ಟ್ ಏನು ತೋರಿಸಿದ್ರೆ ಹಾಗೆಯೇ ನೀವು ಅದನ್ನು ಕ್ಲೋಸ್ ಮಾಡ್ಬೋದು. ಯುವರ್ ವಿಶ್. ನೀವು ಲಟ್ಟಿಸಿದ್ರೆ ಏನು ಗೊತ್ತುಂಟ, ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಬರ್ತದೆ, ಯಾಕಂದರೆ ಕೈಯಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ತಿಕ್ನೆಸ್ಸಲ್ಲಿ ನಾವು ಸ್ಪ್ರೆಡ್ ಮಾಡ್ತೇವಲ್ಲ. ಲಟ್ಟಿಸುವಾಗ ಅದು ಗೊತ್ತಾಗೋದಿಲ್ಲ, ಒಂದು ಸತಿ ತೆಳು ಲಟ್ಟಿಸಿ ಹೋಗ್ತದೆ. ನೋಡಿ, ಎಕ್ಸಸ್ ಏನಾದರೂ ಇದನ್ನು ಪಿಂಚ್ ಮಾಡಿ ತೆಗೀರಿ ಮತ್ತು ಎಡ್ಜಸ್ನ ಸೀಲ್ ಮಾಡಿ. ಸೇಮ್ ಸ್ಟೆಪ್ ಫಾಲೋ ಮಾಡಿ. ಸ್ವಲ್ಪ ರೌಂಡ್ ಮಾಡಿ, ಕೈಯಲ್ಲಿ ಜೆಂಟಲಾಗಿ ಪ್ರೆಸ್ ಮಾಡಿ, ಮತ್ತು ನೀವು ಡ್ರೈ ಪೌಡರ್ ಹಾಕ್ಕೊಂಡು ರೋಲ್ ಮಾಡ್ಬೋದು. ತುಂಬ ಈಸಿ ಒಂದು ಪರಾಟ ಇದು. ಮತ್ತು ಇನ್ನೊಂದು ಹೇಳಿದರೆ, ಮಕ್ಕಳೆಲ್ಲ ಸೊಪ್ಪು ತಿನ್ನೋದಿಲ್ಲ ನೋಡಿ. ನಮ್ಮ ಮನೇಲಿ ಇದ್ದಾವೆ ಮಕ್ಕಳು, ಪಾಲಕ್ ಅಂತ ಸಾಂಬಾರೆಲ್ಲ ಮಾಡಿದರೆ ಅದರಿಂದ ಸೊಪ್ಪು ತೆಗೆದೆಲ್ಲ ಬದಿಗೆ ಹಾಕ್ತಾರೆ. ಅಂಥ ಮಕ್ಕಳಿದ್ರೆ ನಿಮ್ಮ ಮನೇಲಿ ನೀವು ಈ ಥರ ಈಸಿಯಾಗಿ ಕೊಡ್ಬೋದು. ಇದಕ್ಕೆ ನೀವು ಇನ್ನು ಮೆಂತ್ಯ ಸೊಪ್ಪೆಲ್ಲ ಆ್ಯಡ್ ಮಾಡ್ಬೋದು ಸ್ಟಫಿಂಗಿಗೆ. ಪಾಲಕ್ಕಿಗೆ ಇನ್ನೂ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕಿದರೆ ಡಾರ್ಕ್ ಕಲರ್ ಆಗ್ತದೆ, ಅದು ಇಷ್ಟಪಡ್ತಾರೆ. ಇಲ್ಲಾಂದರೆ ಪಿಂಕ್ ಕಲರ್ ಅಂದರೆ ಬೀಟ್ರೂಟ್ ನೀವು ಯೂಸ್ ಮಾಡ್ಬೋದು, ಪಿಂಕ್ ಕಲರ್ ಆಗ್ತದೆ. ಕ್ಯಾರೆಟ್ ಯೂಸ್ ಮಾಡ್ಬೋದು, ಸ್ವಲ್ಪ ಆರೆಂಜಿ ಕಲರ್ ಬರ್ತದೆ. ಹೇಗಾದರೂ ನೀವು ಈ ಪರಾಟ ಮಾಡ್ಕೊಳ್ಬೋದು. ಟ್ರೈ ಮಾಡಿ ಹೇಳಿ.